ನಮಸ್ಕಾರ ವಿದ್ಯಾರ್ಥಿಗಳೇ, 8ನೇ ತರಗತಿಯ ಕುತೂಹಲ ವಿಜ್ಞಾನ ಪುಸ್ತಕದ ಮೊದಲನೇ ಪಾಠ ವಿಜ್ಞಾನದ ಸಂಶೋಧಕ ಜಗತ್ತನ್ನು ಅನ್ವೇಷಿಸುವುದು ಈ ಪಾಠವನ್ನ ಕಲಿತಾ ಇದ್ದೇವೆ. ಮೊದಲಿನ ಭಾಗದಲ್ಲಿ ನಾವು ಈ ಪಾಠದಲ್ಲಿ ಇಡೀ ಒಂದು ಪುಸ್ತಕದಲ್ಲಿ ಕೊಟ್ಟಂತಹ ಕೆಲವೊಂದು ಸಂಕೇತಗಳು, ಚಿತ್ರಗಳು ಏನನ್ನ ಸೂಚಿಸುತ್ತದೆ ಅನ್ನೋದರ ಕುರಿತು ಅಲ್ಲಿ ವಿಷಯವನ್ನ ತಿಳ್ಕೊಂಡಿದ್ವಿ. ಇನ್ನು ಈ ಭಾಗದಲ್ಲಿ ನಾವು ಕುತೂಹಲ ವಿಜ್ಞಾನ ಪುಸ್ತಕದಲ್ಲಿ ಯಾವ ಯಾವ ವಿಜ್ಞಾನದ ಸಂಗತಿಗಳನ್ನು ನಾವು ಅನ್ವೇಷಣೆ ಮಾಡ್ತಾ ಇದ್ದೇವೆ ಅನ್ನುವುದರ ಕುರಿತು ಈ ಪಾಠದಲ್ಲಿ ಆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಒಂದು ವಿಜ್ಞಾನ ಪುಸ್ತಕದಲ್ಲಿ ನಾವು ಬರಿಗಣ್ಣಿಗೆ ಗೋಚರಿಸಿದ ಸೂಕ್ಷ್ಮ ಜೀವಿಗಳಿಂದ ವಿಜ್ಞಾನದ ಅನ್ವೇಷಣೆಯನ್ನ ಮಾಡ್ತಾ ಅದು ಬಾಹ್ಯಾಕಾಶದ ಅಧ್ಯಯನ ತನಕ ಅನೇಕ ಸಂಗತಿಗಳನ್ನ ಇಲ್ಲಿ ಕಲಿತಾ ಹೋಗ್ತಿದ್ದೇವೆ. ಅಗೋಚರ ಜೀವ ಜಗತ್ತು ಅನ್ನುವಂತಹ ಪಾಠದಲ್ಲಿ ಒಂದು ಹನಿ ನೀರಿನಷ್ಟು ಚಿಕ್ಕ ವಸ್ತುವನ್ನ ಪರೀಕ್ಷಿಸುವುದರ ಮೂಲಕ ಸೂಕ್ಷ್ಮ ಜೀವಿಗಳ ಒಂದು ಅಭ್ಯಾಸವನ್ನ ಮಾಡ್ತಾ ಇದ್ದೇವೆ. ನಂತರ ಮುಂದಿನ ಪಾಠ ಆರೋಗ್ಯ ಅನನ್ಯ ನಿಧಿ ಅನ್ನುವ ಪಾಠದಲ್ಲಿ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಅಥವಾ ಔಷಧಿಗಳನ್ನು ಉತ್ಪಾದಿಸಲು ಮತ್ತು ಸೋಂಕುಗಳನ್ನ ಹರಡಿಸುವಲ್ಲಿ ಈ ಸೂಕ್ಷ್ಮ ಜೀವಿಗಳು ಯಾವ ರೀತಿ ಪಾತ್ರವನ್ನ ವಹಿಸುತ್ತದೆ, ಅದರ ವಿರುದ್ಧ ನಾವು ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ಈ ಪಾಠದಲ್ಲಿ ಅಭ್ಯಾಸ ಮಾಡ್ತಾ ಇದ್ದೇವೆ. ನಂತರ ವಿದ್ಯುಶಕ್ತಿ ಅನ್ನುವಂತಹ ಪಾಠದಲ್ಲಿ ವಿದ್ಯುತ್ತಿನ ಕಾಂತೀಯ ಮತ್ತು ಉಷ್ಣದ ಪರಿಣಾಮಗಳಿಂದ ಅನೇಕ ಸಾಧನಗಳನ್ನ ನಾವು ತಯಾರಿಸಿದ್ದೇವೆ. ಅಂತ ಸಾಧನಗಳಿಂದ ನಾವು ನಮ್ಮ ಜೀವನವನ್ನ ಹೇಗೆ ಸುಲಭಗೊಳಿಸಿಕೊಂಡಿದ್ದೇವೆ ಎಂಬುದನ್ನ ಅಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ನಂತರ ಬಲಗಳನ್ನು ಅನ್ವೇಷಿಸುವುದು ಈ ಒಂದು ಅಧ್ಯಾಯದಲ್ಲಿ ಗಾಳಿಯಲ್ಲಿ ಎಸೆದ ಚೆಂಡು ಏಕೆ ನೆಲಕ್ಕೆ ಬೀಳುತ್ತದೆ ಅಥವಾ ಬ್ರೇಕ್ ಹಾಕಿದಾಗ ಕಾರು ಏಕೆ ನಿಲ್ಲುತ್ತದೆ ಎಂಬುದನ್ನು ವಿವರಿಸಲು ಬೇರೆ ಬೇರೆ ರೀತಿಯ ಬಲಗಳ ಬಗ್ಗೆ ನಾವು ಅನ್ವೇಷಣೆ ಮಾಡ್ತಾ ಇದ್ದೇವೆ. ಜೊತೆಗೆ ಒಂದು ವಸ್ತುವಿನ ಮೇಲೆ ಬಲವು ಹೇಗೆ ಹಂಚಿಕೊಂಡು ಹೋಗಿದೆ, ಗಾಳಿಯು ಹೇಗೆ ಚಲಿಸುತ್ತದೆ, ಒತ್ತಡದಲ್ಲಿನ ಸಣ್ಣ ವ್ಯತ್ಯಾಸವು ತಂಗಾಳಿಗೆ ಕಾರಣವಾದರೆ ಬಲವಾದ ಒತ್ತಡವು ಹೇಗೆ ಬಿರುಗಾಳಿ ಅಥವಾ ಚಂಡಮಾರುತಗಳಿಗೆ ಕಾರಣವಾಗುತ್ತದೆ ಅನ್ನೋದನ್ನ ಅನೇಕ ಚಿಕ್ಕ ಚಿಕ್ಕ ಚಟುವಟಿಕೆಗಳ ಮೂಲಕ ಈ ಪಾಠದಲ್ಲಿ ನಾವು ಕಲಿತಾ ಇದ್ದೇವೆ. ನಂತರ ಬಲಗಳು ನಮ್ಮ ದೈನಂದಿನ ಜೀವನ, ಕೃಷಿ, ನಮ್ಮ ಸುರಕ್ಷತೆಯ ಮೇಲೂ ಕೂಡ ಪರಿಣಾಮ ಬೀರುವ ಬಿರುಗಾಳಿಗಳು ಮತ್ತು ಚಂಡಮಾರುತಗಳಂತಹ ಪ್ರಬಲ ಹವಾಮಾನ ಘಟನೆಗಳಿಗೂ ಕೂಡ ಸಂಬಂಧಿಸಿವೆ. ಇಂತಹ ವಿಷಯಗಳನ್ನ ನಾವು ಮಾರುತಗಳು, ಬಿರುಗಾಳಿ, ಚಂಡಮಾರುತಗಳು ಅನ್ನುವಂತ ಒಂದು ಅಧ್ಯಾಯದಲ್ಲಿ ಆ ಕುರಿತು ಅಲ್ಲಿ ಅನ್ವೇಷಣೆ ಮಾಡುವುದರ ಮೂಲಕ ಅನೇಕ ಬಲದ ಕುತೂಹಲಕರ ಸಂಗತಿಗಳನ್ನ ಅಭ್ಯಾಸ ಮಾಡ್ತಾ ಇದ್ದೇವೆ. ಇನ್ನು ಗಾಳಿಯು ಹೇಗೆ ಒತ್ತಡವನ್ನು ಉಂಟು ಮಾಡಬಲ್ಲದು ಅಥವಾ ನೀರು ನಿರ್ದಿಷ್ಟ ತಾಪಮಾನದಲ್ಲಿ ಏಕೆ ಕುದಿಯುತ್ತದೆ, ಇದನ್ನೆಲ್ಲ ನಿಜವಾಗಿಯೂ ಅರ್ಥ ಮಾಡಿಕೊಳ್ಳಲು ನಾವು ಈ ವಸ್ತುಗಳ ಒಳಗನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಮತ್ತು ಅವು ಯಾವ ರೀತಿಯ ಕಣಗಳಿಂದ ಮಾಡಲ್ಪಟ್ಟಿದೆ ಮತ್ತು ಅವು ಹೇಗೆ ಸುತ್ತಲೂ ಚಲಿಸುತ್ತದೆ ಎಂಬುದನ್ನೆಲ್ಲ ನೋಡಬೇಕು. ಅದಕ್ಕಾಗಿ ದ್ರವ್ಯದ ಕಣಗಳ ಸ್ವಭಾವ ಎಂಬ ಪಾಠದಲ್ಲಿ ನಾವು ದ್ರವ್ಯವು ಯಾವ ರೀತಿ ರಚನೆಯಾಗಿದೆ ಅನ್ನೋದನ್ನ ಕಲಿತಾ ಇದ್ದೇವೆ. ನಂತರ ನಮ್ಮ ಸುತ್ತಲಿರುವ ವಸ್ತುಗಳನ್ನ ವರ್ಗೀಕರಿಸುವಂಥದ್ದು ಇದು ವಿಜ್ಞಾನದ ಪ್ರಮುಖ ಗುಣವಾಗಿದೆ ಅಂತ ತಿಳ್ಕೊಳ್ತಾ ಇದ್ದೇವೆ. ನಮ್ಮ ಸುತ್ತಲಿರುವ ವಸ್ತುಗಳನ್ನು ನಾವು ಧಾತುಗಳು ಅಥವಾ ಅದಕ್ಕೆ ಶುದ್ಧ ವಸ್ತುಗಳಂತೂ ಕೂಡ ಹೇಳ್ತೇವೆ, ಸಂಯುಕ್ತಗಳು ಮತ್ತು ಮಿಶ್ರಣಗಳು, ಈ ರೀತಿ 3 ರೀತಿಯ ವಿಭಾಗಗಳನ್ನಾಗಿ ನಾವು ವಿಂಗಡಿಸಬಹುದು. ಅದಕ್ಕೆ ಉದಾಹರಣೆಗಳು ಯಾವುದು, ಅವು ಯಾವ ರೀತಿಯ ಗುಣಲಕ್ಷಣಗಳನ್ನ ಹೊಂದಿದೆ, ಇವನ್ನೆಲ್ಲ ಅಭ್ಯಾಸ ಮಾಡ್ತಾ ಇದ್ದೇವೆ. ನಂತರ ಕಣಗಳು ಹೇಗೆ ಸಂಯೋಗಗೊಳ್ಳುತ್ತವೆ ಅಥವಾ ಮಿಶ್ರಗೊಳ್ಳುತ್ತವೆ ಎಂದು ನಾವು ತಿಳಿದ ಮೇಲೆ ದ್ರಾವಣಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಉದಾಹರಣೆಗೆ ಚಹಾವನ್ನ ಸಿಹಿಗೊಳಿಸಲು ಸಕ್ಕರೆಯು ಅದರಲ್ಲಿ ಹೇಗೆ ವಿಲೀನಗೊಳ್ಳುತ್ತದೆ. ಈ ಒಂದು ಕುತೂಹಲಕಾರಿ ಪ್ರಶ್ನೆಗಳಿಗೆ ದ್ರವ್ಯದ ಸ್ವಭಾವ ಅನ್ನುವಂಥ ಪಾಠದಲ್ಲಿ ನಾವು ಉತ್ತರವನ್ನ ಅನೇಕ ಚಿಕ್ಕ ಚಿಕ್ಕ ಪ್ರಯೋಗಗಳ ಜೊತೆಗೆ ಚಟುವಟಿಕೆಗಳನ್ನ ವಿನ್ಯಾಸ ಮಾಡುವುದರ ಜೊತೆಗೆ ಕಲಿತಾ ಇದ್ದೇವೆ. ಸ್ನೇಹಿತರೆ, ಕಣಗಳು ಮತ್ತು ಮಿಶ್ರಣಗಳ ಪ್ರಪಂಚದ ನಂತರ ನಾವು ಬೆಳಕಿನ ಪ್ರಪಂಚದತ್ತ ಚಲಿಸುತ್ತೇವೆ. ಬೆಳಕಿನ ಕಿರಣಗಳು ಸಮತಲ ಮತ್ತು ವಕ್ರದರ್ಪಣಗಳಿಂದ ಹೇಗೆ ಪ್ರತಿಫಲನಗೊಳ್ಳುತ್ತವೆ ಮತ್ತು ಮಸೂರಗಳ ಮೂಲಕ ಹಾದು ಹೋದಾಗ ಹೇಗೆ ಬಾಗುತ್ತವೆ. ಹೊಳೆಯುತ್ತಿರುವ ಲೋಹದ ಚಮಚದಲ್ಲಿ ನಾವು ಪ್ರತಿಬಿಂಬ ಒಂದನ್ನು ನೋಡಿದಾಗ ಅಲ್ಲಿ ಏನಾಗುತ್ತದೆ ಅಥವಾ
ಸೂಕ್ತ ಕನ್ನಡಕಗಳು ನಮ್ಮಲ್ಲಿ ಅನೇಕರಿಗೆ ಸ್ಪಷ್ಟವಾಗಿ ನೋಡಲು ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನ ಬೆಳಕಿನ ಬಾಗುವಿಕೆಯು ಇಲ್ಲಿ ವಿವರಿಸ್ತಾ ಇದೆ. ಇಂಥ ಎಲ್ಲ ಬೆಳಕಿನ ಕುರಿತು ಅನೇಕ ವಿಸ್ಮಯಕಾರಿ ಸಂಗತಿಗಳನ್ನು ನಾವು ಬೆಳಕು ಪಾಠದಲ್ಲಿ ಅನೇಕ ಚಟುವಟಿಕೆಗಳ ಮೂಲಕ ತಿಳಿದುಕೊಳ್ಳಲಿದ್ದೇವೆ. ನಂತರ ಬೆಳಕನ್ನು ಪ್ರತಿಫಲಿಸುವುದು ಕೇವಲ ಹೊಳಪಾದ ಕನ್ನಡಿ ಮಾತ್ರವಲ್ಲ, ಒರಟಾದ ಮೇಲ್ಮೈಗಳು ಸಹ ಬೆಳಕನ್ನ ಪ್ರತಿಫಲಿಸುತ್ತವೆ ಮತ್ತು ಚಂದ್ರನು ಸಹ ಹಾಗೆ ಮಾಡುತ್ತದೆ. ಭೂಮಿ, ಚಂದ್ರ ಮತ್ತು ಸೂರ್ಯನ ಸಾಪೇಕ್ಷ ಸ್ಥಾನಗಳನ್ನು ಅವಲಂಬಿಸಿ ಪ್ರತಿ ರಾತ್ರಿ ಚಂದ್ರನ ಸ್ವಲ್ಪ ವಿಭಿನ್ನ ಭಾಗವು ಪ್ರಕಾಶಿತವಾಗುತ್ತದೆ. ಅಂದರೆ ಹುಣ್ಣಿಮೆಗೆ ಆಗುವಂಥದ್ದು, ಅಮಾವಾಸ್ಯೆ ಆಗುವಂಥದ್ದು, ಇವೆಲ್ಲ ಆಕಾಶದಲ್ಲಿ ನಾವು ನೋಡುವ ಚಂದ್ರನ ಸುಂದರ ಹಂತಗಳ ಕುರಿತು ಈ ಒಂದು ಪಾಠದಲ್ಲಿ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಜೊತೆಗೆ ಸೂರ್ಯೋದಯಗಳು, ಸೂರ್ಯಾಸ್ತಗಳು ಮತ್ತು ಚಂದ್ರನ ಚಲನೆಯ ಚಕ್ರಗಳ ಎಚ್ಚರಿಕೆಯ ಅವಲೋಕನಗಳನ್ನು ಸಂಯೋಜಿಸುವ ಮೂಲಕ ನಾವು ವಿವಿಧ ಪಂಚಾಂಗ ಕ್ಯಾಲೆಂಡರ್ಗಳು ಅಸ್ತಿತ್ವಕ್ಕೆ ಹೇಗೆ ಬಂದವು, ಭೂಮಿಯ ಮೇಲಿನ ನಮ್ಮ ದಿನಚರಿಗಳನ್ನು ನಿರ್ಧರಿಸುವ ಕ್ಯಾಲೆಂಡರ್ಗಳು ನಮ್ಮ ಗ್ರಹದಿಂದಾಚೆಗಿನ ದೂರದ ಕಾಯಗಳ ಚಲನೆಗೆ ಸಂಬಂಧಿಸಿವೆ. ಇಂತಹ ಬೆರಗುಗೊಳಿಸುವ ವಿಷಯಗಳನ್ನೆಲ್ಲ ನಾವು ಬಾನಂಗಳದ ಗಡಿಯಾರ ಅನ್ನುವಂಥ ಅಧ್ಯಾಯದಲ್ಲಿ ಅಭ್ಯಾಸ ಮಾಡಲಿದ್ದೇವೆ. ಸ್ನೇಹಿತರೆ, ಮಾನವನ ಚಟುವಟಿಕೆಗಳು ಭೂಮಿಯ ಉಷ್ಣಾಂಶದಲ್ಲಿ ಸಣ್ಣ ಬದಲಾವಣೆಗಳನ್ನ ಉಂಟು ಮಾಡಬಲ್ಲದು. ಜೊತೆಗೆ ಹವಾಮಾನದ ಮಾದರಿಗಳನ್ನ ಹಾಳುಗೆಡವಿ ಅಪಾಯಕಾರಿ ಒಂದು ಪರಿಣಾಮಗಳಿಗೂ ಕೂಡ ಕಾರಣವಾಗಬಹುದು. ಈ ರೀತಿ ನಿಸರ್ಗ ಸಾಮರಸ್ಯದಿಂದ ಹೇಗೆ ಕೆಲಸ ಮಾಡುತ್ತದೆ ಮತ್ತು ಜೀವ ಸಂಕುಲಗಳನ್ನು ಪೋಷಿಸುವ ಅನನ್ಯ ಗ್ರಹವಾದ ನಮ್ಮ ಮನೆಯೂ ಕೂಡ ಆದಂತಹ ಭೂಮಿಯ ಕುರಿತು ಅನೇಕ ಕುತೂಹಲಕಾರಿ ವಿಷಯಗಳನ್ನು ನಾವು ಅನ್ವೇಷಿಸಿ ಈ ಒಂದು 8ನೇ ತರಗತಿಯ ಕುತೂಹಲ ವಿಜ್ಞಾನ ಪುಸ್ತಕದಲ್ಲಿ ಇವನ್ನೆಲ್ಲ ಅಭ್ಯಾಸ ಮಾಡ್ತಾ ಇದ್ದೇವೆ. ಈ ಕುರಿತು ಒಂದು ಪರಿಚಯಾತ್ಮಕ ವಿಷಯಗಳನ್ನ ಈ ಪಾಠದಲ್ಲಿ ಇಲ್ಲಿ ಕೊಡಲಾಗಿದೆ. ಇನ್ನು ಪಾಠದ ಪ್ರಾರಂಭದಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ, ಪುರಿಯ ಒಂದು ಬದಿ ಇನ್ನೊಂದು ಬದಿಗಿಂತ ತೆಳ್ಳಗಿರುವುದು ಏಕೆ? ಇಂಥ ಒಂದು ಪ್ರಶ್ನೆಯನ್ನ ನಾವು ಚಟುವಟಿಕೆಯ ಮೂಲಕ ಅದರ ಉತ್ತರವನ್ನ ಹೇಗೆ ಅಲ್ಲಿ ನಾವು ವೈಜ್ಞಾನಿಕವಾಗಿ ಕಂಡುಕೊಳ್ಳಬಹುದು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಈ ಪಾಠದಲ್ಲಿ ಯಾವ ರೀತಿ ಅದನ್ನ ವಿವರಿಸಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಾಗಿ ತಾವೇನ್ ಮಾಡಬೇಕು, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು. ಪ್ಲೇ ಲಿಸ್ಟ್ ಅಲ್ಲಿ ಈ ಒಂದು ಪಾಠದ ವಿಡಿಯೋ ಇದೆ, ಅಲ್ಲಿಂದ ಆ ಪಾಠದ ವಿಡಿಯೋ ನೋಡಿ ಈ ಒಂದು ಮಾಹಿತಿಯನ್ನ ತಾವು ತಿಳಿದುಕೊಳ್ಳಬಹುದು. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.